ಎಕ್ಸಸೈಸ್ 1.1 ಅಭ್ಯಾಸ 1.1 ಕ್ವೆಶ್ಚನ್ ನಂಬರ್ 6 7 ಇಂಟು 11 ಇಂಟು 13 ಪ್ಲಸ್ 13 ಮತ್ತು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5 ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ವಿವರಿಸಿ. ವೆದರ್ ದೀಸ್ ಆರ್ ಕಾಂಪೋಸಿಟ್ ನಂಬರ್ಸ್ ಆರ್ ನಾಟ್. ಸೊ ನಾವಿಲ್ಲಿ ಈ ಕೊಟ್ಟಿರುವಂಥ ಸಂಖ್ಯೆಗಳು ಸಂಯುಕ್ತ ಸಂಖ್ಯೆಗಳಾಗಿವೆಯೇ ಅಥವಾ ಕಾಂಪೋಸಿಟ್ ನಂಬರ್ ಆಗಿದೆಯಾ ಅಂತ ಹೇಳಿ ಇಲ್ಲಿ ಚೆಕ್ ಮಾಡಿ ಇದನ್ನು ವಿವರಿಸಬೇಕು. ಸೊ ಇಲ್ಲಿ ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳಿದರೆ ಏನರ್ಥ, ಯಾವುದೇ ಸಂಖ್ಯೆಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳು ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ಇದ್ದಾಗ ಅದನ್ನು ನಾವು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೇವೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ ನಾನು 6 ತೆಗೆದುಕೊಂಡ್ರೆ ಈ 6 ಎನ್ನುವಂಥ ನಂಬರನ್ನು ನಾವು 2 ಇಂಟು 3 ಅಂತ ಈ ರೂಪದಲ್ಲಿ ಬರೀಬೋದು. ಇಲ್ಲಿ 2 ಮತ್ತು 3 ಅವಿಭಾಜ್ಯ ಸಂಖ್ಯೆಯಾಗಿದೆ, ಅಂದರೆ ಪ್ರೈಮ್ ನಂಬರ್ ಆಗಿದೆ. ಸೊ ಈ 6 ನಾವು ಅವಿಭಾಜ್ಯ ಅಪವರ್ತನವಾಗಿ ಈ ರೀತಿಯಲ್ಲಿ ಬರೀಬೋದು, ಪ್ರೈಮ್ ಫ್ಯಾಕ್ಟರ್ಸ್ ರೂಪದಲ್ಲಿ ಈ ರೀತಿಯಲ್ಲಿ ಬರೀಬೋದು. ಸೊ 6ಗೆ 2 ಅಪವರ್ತನಗಳಿವೆ, ಹಾಗಾಗಿ ಇದನ್ನೊಂದು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ಬೋದು. ಸೊ ಈ ಕ್ವಶನಲ್ಲಿ ನಾವು ಏನು ಮಾಡಬೇಕಂದ್ರೆ, ನಮಗೆ ಕೊಟ್ಟಿರುವಂಥ ಕ್ವಶನನ್ನು ಸಿಂಪ್ಲಿಫೈ ಮಾಡಿ ಅದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಒಂದು ವೇಳೆ 2 ಅವಿಭಾಜ್ಯ ಅಪವರ್ತನ ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನ ಇದ್ದರೆ ನಾವು ಅದನ್ನು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು. ಸೊ ಮೊದಲ ಕ್ವಶನನ್ನು ತೆಗೆದುಕೊಳ್ಳುವ 7 ಇಂಟು 11 ಇಂಟು 13 ಪ್ಲಸ್ 13 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಕೊಟ್ಟಿರುವಂತಹ ಈ ಕ್ವಶನಲ್ಲಿ ಇದನ್ನು ಒಂದು ಪದವಾಗಿ ತೆಗೆದುಕೊಂಡ್ರೆ ಹಾಗೆ ಇದನ್ನು ಇನ್ನೊಂದು ಪದವಾಗಿ ತೆಗೆದುಕೊಂಡ್ರೆ ಎರಡರಲ್ಲೂ ಕೂಡ 13 ಎನ್ನುವಂಥ ಸಂಖ್ಯೆ ಕಾಮನ್ ಆಗಿದೆ, ಹಾಗಾಗಿ ಅದನ್ನು ಹೊರಗಡೆ ತೆಗಿತಾ ಇದ್ದೇನೆ. ಸೊ ಇಲ್ಲಿ ಉಳಿತಾ ಇದೆ 7 ಇಂಟು 11 ಇಂಟು 1. ಹಾಗೆ ಇಲ್ಲಿ ಕೂಡ 13 ಹೊರಗಡೆ ತೆಗೆದಿರೋದ್ರಿಂದ ಇಲ್ಲಿ ಉಳಿತಾ ಇದೆ 1. ನೆಕ್ಸ್ಟ್ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 13 7 ಇಂಟು 11 77 ಇಂಟು 1 77 ಪ್ಲಸ್ ಇಲ್ಲಿ 1 ಇದೆ. ಸೊ 1 ಇಲ್ಲಿ ಬರೀತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದಾಗ 13 ಇಂಟು 77 ಪ್ಲಸ್ 1 ಅಂತ ಹೇಳಿದರೆ 78. ಸೊ ಈಗ ನಮಗಿಲ್ಲಿ 13 ಸಿಕ್ಕಿದೆ, 78 ಸಿಕ್ಕಿದೆ. ಇಲ್ಲಿ 13 ಎನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಆಗಿದೆ. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ 78 ಏನು ಸಿಕ್ಕಿದೆ ಇದರ ಅವಿಭಾಜ್ಯ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಮೊದಲಿಗೆ 2 ಇಂದ ಭಾಗಿಸ್ತಾ ಇದ್ದೇನೆ. ಸೊ 2 3s are 6 18 2 9s are 18. ನೆಕ್ಸ್ಟ್ ಇಲ್ಲಿ 2 ಇಂದ ಭಾಗಿಸಲ್ಪಡುವುದಿಲ್ಲ, ಹಾಗಾಗಿ 3 ಇಂದ ಭಾಗಿಸ್ತಾ ಇದ್ದೇನೆ. 3 1s are 3 3 3s are 9. ನೆಕ್ಸ್ಟ್ ಯಾವುದೇ ಸಂಖ್ಯೆಯಿಂದ ಭಾಗಿಸಲ್ಪಡುವುದಿಲ್ಲ, ಕೇವಲ 13 ಇಂದ ಭಾಗಿಸಲ್ಪಡ್ತದೆ. ಸೊ ನಾವಿಲ್ಲಿ 78 ಹೇಗೆ ಬರಿಬೋದು, 2 ಇಂಟು 3 ಇಂಟು 13 ಅಂತ ಬರಿಬೋದು. ಸೊ ಈ ಬೆಲೆಗಳನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ 13 ಇದೆ ಇಂಟು 78 ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನ ಅಥವಾ ಪ್ರೈಮ್ ಫ್ಯಾಕ್ಟರ್ ಆಗಿ 2 ಇಂಟು 3 ಇಂಟು 13 ಅಂತ ಬರಿಬೋದು. ಅಥವಾ ಇದನ್ನು ಇನ್ನೂ ಕೂಡ ಲೋವರಿಂದ ಹೈಯರ್ ರೂಪದಲ್ಲಿ ಬರೆಯುವಾಗ 2 ಇಂಟು 3 ಇಂಟು 13 ಇಂಟು 13 ಅಂತ ನಾವು ಬರಿಬೋದು. ಸೊ ಇಲ್ಲಿ ಈಗ ನೀವು ಗಮನಿಸಿದರೆ ಇದು ಸಂಯುಕ್ತ ಸಂಖ್ಯೆ ಆಗಿದೆಯಾ ಅಥವಾ ಕಾಂಪೋಸಿಟ್ ನಂಬರ್ ಆಗಿದೆಯಾ ಅಂತ ನೋಡಬೇಕಾದ್ರೆ ನಾವಿಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳಿದೆಯಾ ಅಂತ ನೋಡಬೇಕು. ಸೊ ಇಲ್ಲಿ 2 ಇದೆ, 3 ಇದೆ, ಹಾಗೆ 13 ಇದೆ. ಸೊ ಈ ಸಂಖ್ಯೆಗೆ 3 ಅವಿಭಾಜ್ಯ ಅಪವರ್ತನಗಳಿವೆ, ಅಂದರೆ 3 ಪ್ರೈಮ್ ಫ್ಯಾಕ್ಟರ್ಸ್ ಇದೆ, ಹಾಗಾಗಿ ಇದೊಂದು ಸಂಯುಕ್ತ ಸಂಖ್ಯೆಯಾಗಿದೆ ಅಥವಾ ಇದೊಂದು ಕಾಂಪೋಸಿಟ್ ನಂಬರ್ಸ್ ಆಗಿದೆ. ಸೊ ಇಲ್ಲಿ ನೀವು ಕೊನೆಗೆ ಉತ್ತರದ ರೂಪದಲ್ಲಿ ಒಂದು ಸೆಂಟೆನ್ಸ್ ಅಥವಾ ಒಂದು ವಾಕ್ಯವನ್ನು ಆ್ಯಡ್ ಮಾಡ್ಬೋದು. ಅದೇನಂತ ಹೇಳಿದರೆ 7 ಇಂಟು 11 ಇಂಟು 13 ಪ್ಲಸ್ 13 ಈ ಸಂಖ್ಯೆಗೆ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳಿವೆ, ಹಾಗಾಗಿ ಇದೊಂದು ಕಾಂಪೋಸಿಟ್ ನಂಬರ್ ಅಥವಾ ಇದೊಂದು ಸಂಯುಕ್ತ ಸಂಖ್ಯೆಯಾಗಿದೆ. ಅಥವಾ ಇಂಗ್ಲೀಷ್ನಲ್ಲಿ 7 ಇಂಟು 11 ಇಂಟು 13 ಪ್ಲಸ್ 13 ಹ್ಯಾಸ್ ಮೋರ್ ದೆನ್ 2 ಪ್ರೈಮ್ ಫ್ಯಾಕ್ಟರ್ಸ್, ಸೊ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಂತ ಹೇಳಿ ಒಂದು ಸೆಂಟೆನ್ಸನ್ನು ಇಲ್ಲಿ ಆ್ಯಡ್ ಮಾಡಿದರೆ ಆಯಿತು ಕೊನೆಗೆ. ನೆಕ್ಸ್ಟ್ ನಾವು ಇಲ್ಲಿ ಕೊಟ್ಟಿರುವಂಥ ಎರಡನೇ ಸಂಖ್ಯೆಯನ್ನು ತೆಗೆದುಕೊಳ್ಳುವ. ಸೊ ಆ ಸೆಂಟೆನ್ಸನ್ನು ನೀವು ಆ್ಯಡ್ ಮಾಡಿ ಇಲ್ಲಿ ಬರೆಯಿರಿ. ನೆಕ್ಸ್ಟ್ ಎರಡನೇ ಸಂಖ್ಯೆ ನಮಗಿಲ್ಲಿ ಕೊಟ್ಟಿದ್ದಾರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2
ಇಂಟು 1 ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೀವು ಗಮನಿಸಿದರೆ ನಾವು ಇದನ್ನು ಒಂದು ಸಂಖ್ಯೆಯಾಗಿ ತೆಗೆದುಕೊಳ್ಬೋದು, ಹಾಗೆ ಇದನ್ನು ಇನ್ನೊಂದು ಸಂಖ್ಯೆಯಾಗಿ ತೆಗೆದುಕೊಳ್ಳುವ, ಯಾಕೆಂದರೆ ಇಲ್ಲಿ ಪ್ಲಸ್ ಸೈನ್ ಇದೆ. ನೆಕ್ಸ್ಟ್ ಈಗ ಈ ಎರಡು ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಇದರಲ್ಲಿ 5 ಇದೆ, 5 ಇದೆ, ಇದರಲ್ಲೂ ಕೂಡ 5 ಇದೆ. ಸೊ ಈ 5ಅನ್ನು ನಾನು ಹೊರಗಡೆ ತೆಗಿತಾ ಇದ್ದೇನೆ. ಹೊರಗಡೆ ತೆಗೆದಾಗ ಇಲ್ಲಿ ಉಳಿತಾ ಇದೆ 7 ಇಂಟು 6 ಇಂಟು 5ಅನ್ನು ಹೊರಗಡೆ ತೆಗೆದಿರೋದ್ರಿಂದ ಇದು 1 ಆಗ್ತದೆ. 5 1s are 5. ನೆಕ್ಸ್ಟ್ ಇಲ್ಲಿ ಉಳಿದ ಸಂಖ್ಯೆಯನ್ನು ಹಾಗೆ ಬರೆದು ಬಿಡಿ. 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ ಇಲ್ಲಿ 1 ಆಗ್ತದೆ. ನೆಕ್ಸ್ಟ್ ಪುನಃ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 7 6 are 42, 42 ಇಂಟು 1 42, 42 ಇಂಟು 4 ಅಂತ ಹೇಳಿದರೆ 168. ಆಮೇಲೆ ಪುನಃ ನಾವಿದನ್ನು ಮಲ್ಟಿಪ್ಲೈ ಮಾಡಬೇಕು. 168 ಇಂಟು 3 ಅಂತ ಹೇಳುವಾಗ 504, 504 ಇಂಟು 2 ಅಂತ ಹೇಳಿದರೆ 1008. ನೆಕ್ಸ್ಟ್ 1008 ಇಂಟು 1 ಅಂತ ಹೇಳಿದರೆ ಇಲ್ಲಿ 1008 ಎನ್ನುವಂಥ ಉತ್ತರ ಸಿಗ್ತದೆ. ಆಮೇಲೆ ಇಲ್ಲಿ ಪ್ಲಸ್ 1 ಇದೆ, ಸೊ ಆ ಪ್ಲಸ್ 1ಅನ್ನು ಹಾಗೆ ಬರೆದು ಬಿಡಿ. ನೆಕ್ಸ್ಟ್ ನಮಗಿಲ್ಲಿ ಸಿಗ್ತಾ ಇದೆ 5 ಇಂಟು 1008 ಪ್ಲಸ್ 1 ಅಂತ ಹೇಳಿದರೆ 1009. ಸೊ ಇಲ್ಲಿ 5 ಎನ್ನುವಂಥದ್ದು ಒಂದು ಅವಿಭಾಜ್ಯ ಸಂಖ್ಯೆ, ಪ್ರೈಮ್ ನಂಬರ್, ಹಾಗೆ 1009 ಎನ್ನುವಂಥದ್ದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆಯಾಗಿದೆ. ಈಗ ಇಲ್ಲಿ ನೀವು ನೋಡ್ಬೋದು, ನಮಗೆ ಕೊಟ್ಟಿರುವಂಥ ಈ ಸಂಖ್ಯೆಯನ್ನು ನಾವು ಎರಡು ಅವಿಭಾಜ್ಯ ಸಂಖ್ಯೆಯ ಅಪವರ್ತನದ ರೂಪದಲ್ಲಿ ಬರೆದಿದ್ದೇವೆ. ಈ ಸಂಖ್ಯೆಗೆ ಕೂಡ 2 ಪ್ರೈಮ್ ಫ್ಯಾಕ್ಟರ್ಸ್ ಇದೆ, ಹಾಗಾಗಿ ಇದು ಕೂಡ ಒಂದು ಸಂಯುಕ್ತ ಸಂಖ್ಯೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಷ್ಟು ಸಾಲ್ವ್ ಮಾಡಿ ಆದಮೇಲೆ ನೀವಿಲ್ಲಿ ಕೊನೆಗೆ ಒಂದು ಸೆಂಟೆನ್ಸನ್ನು ಆ್ಯಡ್ ಮಾಡಬೇಕು. ಅದೇನಂತ ಹೇಳಿದರೆ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಪ್ಲಸ್ 5. ಇದಕ್ಕೆ 2 ಅವಿಭಾಜ್ಯ ಅಪವರ್ತನಗಳಿವೆ, ಹಾಗಾಗಿ ಇದೊಂದು ಸಂಯುಕ್ತ ಸಂಖ್ಯೆಯಾಗಿದೆ. ಅಥವಾ ಇಂಗ್ಲೀಷ್ನಲ್ಲಿ ದಿಸ್ ನಂಬರ್ ಹ್ಯಾಸ್ 2 ಪ್ರೈಮ್ ಫ್ಯಾಕ್ಟರ್ಸ್, ಸೊ ಇಟ್ ಈಸ್ ಅ ಕಾಂಪೋಸಿಟ್ ನಂಬರ್ ಅಂತ ಕೊನೆಗೆ ಒಂದು ಸೆಂಟೆನ್ಸನ್ನು ಆ್ಯಡ್ ಮಾಡಬೇಕು.